ನನ್ನ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ? ಇವತ್ತು ನಾನ್ ನಿಮ್ಗೆ ಹೇರ್ ಫಾಲ್ ಕಂಟ್ರೋಲ್ ಮಾಡೋದು ಹೇಗೆ? ಮನೆಯಲ್ಲಿ ಯಾವ್ಯಾವ ರೀತಿಯಾದಂತಹ ಇಂಗ್ರೀಡಿಯೆಂಟ್ಸ್‌ನ ಬಳಸಿ ಹೇರ್ ಫಾಲ್‌ನ ಕಂಟ್ರೋಲ್ ಮಾಡ್ಬೋದು, ಹೇರ್ ಗ್ರೋತ್‌ನ ಮಾಡ್ಕೊಳ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನನ್ನ ಚಾನಲ್ ನೇಮ್ ನಿಮ್ಮ ಅನನ್ಯ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೇರ್ ಫಾಲ್ ಜಾಸ್ತಿ ಆದಾಗ ನೀವು ಡಾಕ್ಟರ್‌ನ ಕನ್ಸಲ್ಟ್ ಮಾಡ್ತೀರಾ. ಅವರೊಂದಿಷ್ಟು ಮೆಡಿಸನ್‌ನ ಕೊಡ್ಬೋದು. ಬಟ್ ಆದ್ರೂ ಅದು ಆಗಿನ ಮಟ್ಟಿಗೆ ಮಾತ್ರ ಅದು ಕಡಿಮೆ ಆಗುತ್ತೆ. ಆದ್ರೆ ಅದರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಸಹಿತ ಇದೆ. ಅದಕ್ಕೋಸ್ಕರ ಮನೆಯಲ್ಲೇ ಒಂದು ವಾರಕ್ಕೊಂದ್ಸಲಿ ಆದ್ರೂ ನಿಮ್ಗೋಸ್ಕರ ನೀವು ಟೈಮ್ ಕೊಟ್ಟು ಈ ರೀತಿಯಾದಂತಹ ಒಂದು ಹೋಮ್ ರೆಮಿಡೀಸ್‌ನ ಮಾಡೋದ್ರಿಂದ ನಿಮ್ಮ ಹೇರು ಚೆನ್ನಾಗಿರುತ್ತೆ. ತುಂಬಾ ಗ್ರೋತ್ ಆಗುತ್ತೆ. ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಅದು ಯಾವ ರೀತಿಯಾದಂತಹ ಮಾಸ್ಕ್‌ನ ಪ್ರಿಪೇರ್ ಮಾಡ್ಬೇಕು, ಯಾವ್ಯಾವ ಇಂಗ್ರೀಡಿಯೆಂಟ್ಸ್‌ನ ಬಳಸಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೆಂತೆ ಅಥವಾ ಮೇಥಿ ಅಂತೀರಲ್ವಾ, ಇದನ್ನ ರಾತ್ರಿ ಇಡೀ ನೀವು ನೆನೆಸಿಟ್ಟು ಬೆಳಗ್ಗೆ ಇದನ್ನ ಮಿಕ್ಸರ್ ಮಾಡಬೇಕು. ಇದು ಒಂದು ರಾಮಬಾಣನೆ ಅಂತಾನೆ ಹೇಳ್ಬೋದು. ಇದು ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಹಾಗೆ ಹೇರ್ ಗ್ರೋತ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ನಾನು ಹೇರ್ ಮಾಸ್ಕ್‌ನ ಯೂಸ್ ಮಾಡೋದಕ್ಕೆ ಫಸ್ಟ್ ಕರ್ಬೇವನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅಲೋವೆರಾದಲ್ಲಿ ಬ್ಯಾಕ್ ಸೈಡ್ ನೀವು ನೋಡ್ತಾ ಇರ್ಬೋದು ಯೆಲ್ಲೋ ಕಲರ್ ಇದೆ. ಅದನ್ನ ರಿಮೂವ್ ಮಾಡ್ಬೇಕು. ರಿಮೂವ್ ಮಾಡ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಬಿಟ್ಟು ಆಮೇಲೆ ಮಿಕ್ಸರ್‌ನಲ್ಲಿ ಹಾಕ್ಬೇಕು. ಅದ್ರಲ್ಲಿ ಸೈಡಲ್ಲಿ ಇರುವಂತ ಎಲ್ಲ ಮುಳ್ಳನ್ನ ತೆಗೆದ್ಬಿಟ್ಟು ಆಮೇಲೆ ಮಿಕ್ಸರ್‌ನಲ್ಲಿ ಆಡ್ ಮಾಡ್ಬೇಕು. ಇದು ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ರಾತ್ರಿ ನೆನೆಸಿರುವಂತಹ ಮೇಥಿನ ಆಡ್ ಮಾಡ್ತಾ ಇದ್ದೀನಿ. ಆ ವಾಟರ್‌ನ ಚೆಲ್ಲಬಾರ್ದು. ಅದು ಯಾವ ರೀತಿ ನೀವು ಹೇಗೆ ನೆನೆಸಿರ್ತೀರೋ ಅದೇ ವಾಟರ್‌ನ ಯೂಸ್ ಮಾಡ್ಬೇಕು. ಫ್ಲಾಕ್ಸ್ ಸೀಡ್ ಸಹಿತ ಹೇರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಹಾಗೆ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಮ ಹೇರ್ ತುಂಬಾ ಕೆರಾಟಿನ್ ಆಗಿ ಇರುವುದಕ್ಕೆ ಅದಕ್ಕೆ ಹೆಲ್ಪ್ ಮಾಡೋದು ಫ್ಲಾಕ್ಸ್ ಸೀಡ್ ಅಥವಾ ಅಗಸೆ ಬೀಜ. ಈ ಪೌಡರ್ ಹಾಕೊಳ್ತಾ ಇರೋದು ಸಹಿತ ಅಗಸೆ ಬೀಜ, ಫ್ಲಾಕ್ಸ್ ಸೀಡ್‌ನ ಪೌಡರ್‌ನ ಸಹಿತ ನಾನು ಆಡ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಪೌಡರ್ ಮಾಡಿ ಇಟ್ಕೊಳ್ಬೋದು. ಈಗ ಮಿಕ್ಸರ್ ಮಾಡಿ ಆದ್ಮೇಲೆ ಇದನ್ನ ಒಂದು ಬೌಲ್‌ನಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ. ಈ ಹೇರ್ ಮಾಸ್ಕ್‌ನ ನೀವು ವಾರದಲ್ಲಿ 1 ಸಲಿ ಅಥವಾ 2 ಸಲಿ ಯೂಸ್ ಮಾಡೋದ್ರಿಂದ ತುಂಬಾನೇ ಯೂಸ್‌ಫುಲ್ ಆಗುತ್ತೆ. ಹೇರ್ ಫಾಲ್ ಕಂಟ್ರೋಲು ನಿಧಾನವಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಯಾಕಂದ್ರೆ ನೀವು ಡಿಫರೆಂಟ್ ಆದಂತಹ ಶಾಂಪೂಸ್‌ಗಳನ್ನ ಯೂಸ್ ಮಾಡ್ತಾ ಇರ್ತೀರಾ. ಇದ್ರಿಂದ ಸಹಿತ ಹೇರ್ ಫಾಲು ತುಂಬಾ ಬೇಗನೆ ಆಗುತ್ತೆ. ಯಾವಾಗ್ಲೂ ಒಂದೇ ಶಾಂಪೂನ ನಿಮ್ಗೆ ಯಾವುದು ನಿಮ್ಮ ಹೇರ್‌ಗೆ ಸೂಟ್ ಆಗುತ್ತೋ ಆ ಶಾಂಪೂನ ಮಾತ್ರ ಯೂಸ್ ಮಾಡಿ. ಪದೇ ಪದೇ ಶಾಂಪೂಸ್‌ನ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ. ಕಂಡೀಷನರ್ ಹಾಕಿದ ಮೇಲೂ ಸಹಿತ ಚೆನ್ನಾಗಿ ಹೇರ್ ವಾಶ್ ಮಾಡಿ. ಇದನ್ನ ಹೇರ್‌ಗೆ ಚೆನ್ನಾಗಿ ಅಪ್ಲೈ ಮಾಡಿ ಮಿನಿಮಮ್ ಅರ್ಧ ಗಂಟೆ ಅಥವಾ 1 ಅವರ್ ಆದ್ರೂ ಇದನ್ನ ಬಿಡ್ಬೇಕಾಗುತ್ತೆ. ಹೇರ್ ಡ್ರೈ ಆಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಹೇರ್ ವಾಶ್ ಮಾಡ್ಕೊಳ್ಳಿ. ನೀವೇ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಯಾವ ಹೇರ್ ಫಾಲ್ ಯಾಕಾಗುತ್ತೆ, ತಲೆ ಕೂದಲು ಯಾಕೆ ಉದುರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಮೇನ್ ಆಗಿ ಪ್ರೆಗ್ನೆನ್ಸಿ ಹಾರ್ಮೋನಲ್ ಚೇಂಜಸ್ ಆಗೋದ್ರಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಇಂದ ಸಹಿತ ಈ ರೀತಿಯಾದಂಥ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿಮ್ಮ ದೇಹದಲ್ಲಿ ಐರನ್, ವಿಟಮಿನ್ ಡಿ ಇವೆಲ್ಲ ಕಡಿಮೆ ಇದ್ರೆ ಆಗ್ಲೂ ಸಹಿತ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡಿ. ಸ್ಟ್ರೆಸ್ಸಿಂದ ಸಹಿತ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಹೇರ್ ಕೇರ್ ಮಾಡುವುದು ಸಹಿತ ತುಂಬಾನೇ ಇಂಪಾರ್ಟೆಂಟ್. ನೀವು ತುಂಬಾ ವಾಶ್ ಮಾಡೋದ್ರಿಂದ, ಓವರ್ ವಾಶ್ ಮಾಡೋದ್ರಿಂದ, ಹಾಗೆ ಹೀಟ್ ಸ್ಟೈಲಿಂಗ್ ಇವಾಗನೇ ಸ್ಟ್ರೈಟ್ನರ್ ಎಲ್ಲ ಯೂಸ್ ಮಾಡ್ತಿರಲ್ವಾ, ಆ ರೀತಿ ಯೂಸ್ ಮಾಡೋದ್ರಿಂದ ಸಹಿತ ಹೇರ್ ಫಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾರಾದ್ರೂ ಮೆಡಿಸಿನ್ಸ್‌ನ ತಗೊಂತಾ ಇದ್ರೆ, ಮೆಡಿಕೇಶನ್ಸ್ ಏನಾದ್ರೂ ಮಾಡ್ತಾ ಇದ್ರೆ ಅದರಿಂದ ಸಹಿತ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಯಾವ್ಯಾವ ರೀತಿಯಾದಂಥ ಸೊಲ್ಯೂಷನ್ಸ್‌ನ ನಾವು ಪ್ರಿಕಾಷನ್ಸ್‌ನ ತಗೊಳ್ಬೇಕು ಅಂತ ಹೇಳಿದ್ರೆ ಹೆಲ್ದಿ ಡಯಟ್‌ನ ಮೇಂಟೈನ್ ಮಾಡಿ. ವಿಟಮಿನ್ ಎ, ಸಿ, ಡಿ ಅಂಡ್ ಇ ಇರುವಂತಹ ಒಮೆಗಾ 3 ಇರುವಂತಹ ಫುಡ್ಸ್‌ನ ತಿನ್ನೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಅದೇ ರೀತಿಯಾದಂತಹ ಜಾಸ್ತಿ ಸ್ಟ್ರೆಸ್ ತಗೊಳ್ಳೋದಕ್ಕೆ ಹೋಗಬೇಡಿ. ಮೈಲ್ಡ್ ಶಾಂಪೂನ ಯೂಸ್ ಮಾಡಿ. ಜೆಂಟಲ್ ಹೇರ್ ಕೇರ್‌ನ ಮೇಂಟೈನ್ ಮಾಡಿ. ಹೈಡ್ರೇಟ್ ಆಗಿರಿ. ವಾಟರ್‌ನ ಚೆನ್ನಾಗಿ ಕುಡೀರಿ. ಏನಾದ್ರೂ ತುಂಬಾನೇ ಹೇರ್ ಫಾಲ್ ಆಗ್ತಾ ಇದೆ, ಅದಕ್ಕೆ ಏನಾದ್ರೂ ಬೇರೆ ರೀಸನ್ ಇರಬಹುದು ಅಂತ ನಿಮ್ಗೆ ಏನಾದ್ರೂ ಅನ್ಸ್ತು ಅಂತ ಹೇಳಿದ್ರೆ ಡಾಕ್ಟರ್‌ನ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡಿ.
ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ಒಂದ್ಸಲಿ ಈ ಹೇರ್ ಮಾಸ್ಕ್‌ನ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಟ್ರೈ ಮಾಡಿ ನೋಡಿದ್ಮೇಲೆ ಒಂದು 2, 3 ವಾರದಲ್ಲಿ ಒಂದ್ಸಲಿ ಆದ್ರೂ ಇದನ್ನ ಟ್ರೈ ಮಾಡ್ತಾ ಇರಿ. ಹೀಗ್ ಮಾಡೋದ್ರಿಂದ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆದಷ್ಟು ಬೇಗ ಆಗುತ್ತೆ. ಅದೇ ರೀತಿ ಹೇರ್ ಗ್ರೋತ್ ಆಗುತ್ತೆ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.